ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನೀವು ಇವತ್ತು ನೆಮ್ಮದಿಯಿಂದ ನಿದ್ದೆ ಮಾಡ್ತಾ ಇದ್ದೇವೆ ಅಂದ್ರೆ ಅದಕ್ಕೆ ಕಾರಣ ಗಡಿ ಕಾಯುವ ಯೋಧರು ಅನುಭವಿಸುವ ಕಷ್ಟ ಸಂಕಷ್ಟಗಳು ನಮಗೆ ಅರ್ಥವಾಗೋದಿಲ್ಲ. ಅದರಲ್ಲೂ ಭಾರತದ ಗಡಿಯಲ್ಲಿರುವ ಭೌಗೋಳಿಕತೆ ಇದೆಯಲ್ಲ, ಅದು ಯೋಧರಿಗೆ ತುಂಬಾನೇ ಸಂಕಷ್ಟಗಳನ್ನ ನೀಡುತ್ತೆ. ಒಂದ್ ಕಡೆಯಲ್ಲಿ ಕಡಿದಾದ ಬೆಟ್ಟ ಗುಡ್ಡಗಳು, ಮತ್ತೊಂದು ಕಡೆಯಲ್ಲಿ ಹಿಮಾಲಯ ಪರ್ವತಗಳ ಶ್ರೇಣಿ. ಹಿಮಾಲಯ ಪರ್ವತವಂತೂ ಯಾವಾಗಲೂ ಮಂಜಿನಿಂದಲೇ ಆವೃತವಾಗಿರುತ್ತೆ. ಮಂಜಿನಿಂದ ಆವೃತವಾಗಿದೆ ಅಂದ್ರೆ ಅಲ್ಲಿನ ಚಳಿ ಹೇಗಿರಬಹುದು ಜಸ್ಟ್ ಇಮ್ಯಾಜಿನ್ ಮಾಡಿಕೊಳ್ಳಿ. ಇಂತಹ ಚಳಿ ಇರುವ ಪ್ರದೇಶದಲ್ಲಿ ಶತ್ರುಗಳನ್ನ ಎದುರಿಸೋದಕ್ಕಿಂತಲೂ ಅಲ್ಲಿನ ಸನ್ನಿವೇಶಗಳನ್ನ ಎದುರಿಸೋದು ತುಂಬಾನೇ ಕಷ್ಟದ ಕೆಲಸ. ಇನ್ನು ಇಲ್ಲಿರುವ ಮತ್ತೊಂದು ಸಮಸ್ಯೆ ಅಂದ್ರೆ ಅದು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಹೋಗುವ ಕಷ್ಟ. ಒಂದು ಕಡೆಯಲ್ಲಿ ಹಿಮ, ಮತ್ತೊಂದು ಕಡೆಯಲ್ಲಿ ಬೆಟ್ಟಗಳ ಸಾಲು. ಹೀಗಾಗಿ ಓಡಾಟ ಹಾಗೂ ಸಾಗಾಟ ತುಂಬಾನೇ ಕಷ್ಟ. ಇದರಿಂದಾಗಿ ನಮ್ಮ ಸೈನಿಕರು ತುಂಬಾನೇ ತೊಂದರೆಗಳನ್ನ ಅನುಭವಿಸುತ್ತಿದ್ದರು. ಈ ತೊಂದರೆಯನ್ನ ನಿವಾರಿಸಲು ಈಗ ಸೇನೆ ಹಾಗೂ ಸರ್ಕಾರ ದೊಡ್ಡದೊಂದು ಯೋಜನೆಯನ್ನ ರೂಪಿಸಿದೆ. ಬರೋಬ್ಬರಿ 16,000 ಅಡಿ ಎತ್ತರದಲ್ಲಿ ಮೋನೋ ರೈಲನ್ನ ನಿರ್ಮಾಣ ಮಾಡಲಾಗಿದೆ. ಈ ಮೋನೋ ರೈಲು ಯೋಜನೆ ಗಡಿ ಪ್ರದೇಶದಲ್ಲಿ ಗೇಮ್ ಚೇಂಜರ್ ಆಗಿ ಬದಲಾಗಿದೆ. ಇಲ್ಲಿವರೆಗೆ ಸೇನೆ ಅನುಭವಿಸ್ತಾ ಇದ್ದ ಸಂಕಷ್ಟ ಈ ಯೋಜನೆಯಿಂದ ದೂರವಾಗ್ಲಿಕ್ಕಿದೆ. ಅಷ್ಟಕ್ಕೂ ಏನಿದು ಮೋನೋ ರೈಲು ಯೋಜನೆ, ಇದರಿಂದ ನಮ್ಮ ಸೈನಿಕರಿಗೆ ಏನೆಲ್ಲ ಲಾಭ ಇದೆ, ಶತ್ರುಗಳನ್ನ ಎದುರಿಸುವಲ್ಲಿ ಈ ಯೋಜನೆ ಯಾವ ರೀತಿ ಸಹಾಯ ಮಾಡುತ್ತೆ, ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಭಾರತೀಯ ಸೇನೆಗೆ ಅತಿದೊಡ್ಡ ಕೊಡುಗೆಯನ್ನ ಸರ್ಕಾರ ನೀಡಿದೆ. ಗಡಿ ಕಾಯುವ ನಮ್ಮ ಸೈನಿಕರನ್ನ ಶತ್ರು ದೇಶಗಳು ಎಷ್ಟು ಕಾಡ್ತಾವೋ ಅಷ್ಟೇ ನಮ್ಮ ಗಡಿ ಭಾಗದ ಹವಾಮಾನ ಕೂಡ ಕಾಡುತ್ತೆ. ಒಂದೇ ಮಾತಿನಲ್ಲಿ ಹೇಳಬೇಕು ಅಂದ್ರೆ ನಮ್ಮ ಯೋಧರಿಗೆ ಹವಾಮಾನವೇ ಅತಿ ದೊಡ್ಡ ಶತ್ರು. ಹಿಮಾಲಯ ಪರ್ವತ ಶ್ರೇಣಿಯಲ್ಲಿ ನಿಂತ್ಕೊಂಡು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಗಡಿ ಕಾಯೋದು ಅಂದ್ರೆ ಅಷ್ಟು ಸುಲಭದ ಮಾತಂತೂ ಖಂಡಿತ ಅಲ್ಲ. ಪ್ರತಿ ನಿಮಿಷ ಕೂಡ ಅಲ್ಲಿ ಒಂದೊಂದು ಸಂಕಷ್ಟಗಳು ಎದುರಾಗ್ತಾವೆ. ಕೇವಲ ಗಡಿ ಕಾಯೋದು ಮಾತ್ರವಲ್ಲ, ಯುದ್ಧದ ಸನ್ನಿವೇಶದಲ್ಲಿ ಪ್ರತಿಯೊಂದು ವಿಚಾರದಲ್ಲಿ ಕೂಡ ಇಲ್ಲಿ ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ. ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಅಷ್ಟು ಸುಲಭದಲ್ಲಿ ಹೋಗೋದಕ್ಕೆ ಆಗೋದಿಲ್ಲ. ಆಹಾರ ಸಾಮಗ್ರಿಗಳನ್ನು ತೆಗೆದುಕೊಂಡು ಹೋಗೋದಕ್ಕೆ ಕೂಡ ಆಗೋದಿಲ್ಲ. ಮೆಡಿಸಿನ್ಗಳನ್ನ ಕೂಡ ಸರಿಯಾದ ಸಮಯಕ್ಕೆ ಸಪ್ಲೈ ಮಾಡೋದಕ್ಕೆ ಆಗೋದಿಲ್ಲ. ಒಂದು ವೇಳೆ ಚೀನಾ ನಮ್ಮ ಮೇಲೆ ದಂಡೆತ್ತಿ ಬಂತು ಅಂತ ಅಂದುಕೊಳ್ಳಿ, ಆ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಹೆಚ್ಚಿನ ಸೈನಿಕರನ್ನ ರವಾನೆ ಮಾಡೋದಕ್ಕೆ ಕೂಡ ಆಗೋದಿಲ್ಲ. ಅಲ್ಲಿ ಸರಿಯಾದ ಮಾರ್ಗಗಳಿಲ್ಲ, ಮಾರ್ಗಗಳನ್ನ ಮಾಡೋದಕ್ಕೆ ಕೂಡ ಸಾಧ್ಯವಿಲ್ಲ. ಈಗ ಇದಕ್ಕೆಲ್ಲ ಪರಿಹಾರ ಹುಡುಕುವ ಯೋಜನೆಯೊಂದು ಸಿದ್ಧವಾಗಿದೆ. ಆ ಯೋಜನೆಯೇ ಮೋನೋ ರೈಲು. ಈ ಮೋನೋ ರೈಲು ಹಿಮಾಲಯದ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರವನ್ನ ಹೊತ್ತು ತಂದಿದೆ. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಹಿಮಾಲಯ ಪರ್ವತ ಶ್ರೇಣಿ ಕೇವಲ ಲಡಾಖ್ ಭಾಗದಲ್ಲಿ ಹಾಗೂ ಉತ್ತರಾಖಂಡ ಭಾಗದಲ್ಲಿ ಬರೋದಿಲ್ಲ. ಅರುಣಾಚಲ ಪ್ರದೇಶದಲ್ಲಿ ಕೂಡ ಹಿಮಾಲಯ ಪರ್ವತಗಳ ಸಾಲು ಬರುತ್ತೆ. ಇಲ್ಲಿ ಹಿಮಾಲಯ ಪರ್ವತದ ಸಾಲು ತುಂಬಾನೇ ಕಡಿದಾಗಿದೆ. ಈ ಪ್ರದೇಶವನ್ನ ಜಗತ್ತಿನ ಅತ್ಯಂತ ದುರ್ಭೀಕರ ಮಿಲಿಟರಿ ಟೆರೇನ್ ಅಂತ ಕರೀತಾರೆ. ಈ ಪ್ರದೇಶದಲ್ಲಿ ಆಕ್ಸಿಜನ್ ತುಂಬಾನೇ ಕಡಿಮೆ ಇದೆ. ಉಸಿರಾಡೋದು ತುಂಬಾನೇ ಕಷ್ಟ. ಇಲ್ಲಿ ಗಡಿ ಕಾಯಬೇಕು ಅಂದ್ರೆ ಮೊದಲೇ ಹವಾಮಾನಕ್ಕೆ ಹೊಂದ್ಕೊಳ್ಬೇಕು. ಅದಕ್ಕಾಗಿ ಇಲ್ಲಿ ಬೇರೆ ಬೇರೆ ರೀತಿಯ ಸ್ತರಗಳಲ್ಲಿ ಸೈನಿಕರನ್ನ ಇಟ್ಟು ನಂತರ ಈ ಪಾಯಿಂಟ್ನಲ್ಲಿ ಸೈನಿಕರನ್ನ ನಿಯೋಜನೆ ಮಾಡಬೇಕಾಗುತ್ತೆ. ಸಾಮಾನ್ಯ ಮನುಷ್ಯರಿಂದ ಇಲ್ಲಿ ಬದುಕೋದಕ್ಕೆ ಸಾಧ್ಯವೇ ಇಲ್ಲ. ಇಲ್ಲಿ ಬದುಕೋದು ಒಂದು ಕಷ್ಟ ಆದರೆ ಇಲ್ಲಿಗೆ ಬೇಕಾದ ಸಾಮಗ್ರಿಗಳನ್ನು ರವಾನೆ ಮಾಡೋದು ಇನ್ನೊಂದು ಕಷ್ಟ. ಅಷ್ಟು ಸುಲಭದಲ್ಲಿ ಇಲ್ಲಿಗೆ ಯಾವುದೇ ಸಾಮಗ್ರಿಗಳನ್ನು ರವಾನೆ ಮಾಡೋದಕ್ಕೆ ಆಗೋದಿಲ್ಲ. ಹೊತ್ಕೊಂಡು ಹೋಗೋದು ಕೂಡ ತುಂಬಾನೇ ಕಷ್ಟ. ಇಲ್ಲಿವರೆಗೆ ಇದೊಂದು ಸಮಸ್ಯೆ ನಮ್ಮ ಸೇನೆಗೆ ಪರಿಪರಿಯಾಗಿ ಕಾಡ್ತಾ ಇತ್ತು. ಹಾಗಾದರೆ ಇಲ್ಲಿವರೆಗೆ ಸೈನಿಕರಿಗೆ ಬೇಕಾದ ಸಾಮಗ್ರಿಗಳನ್ನು ಹೇಗೆ ರವಾನೆ ಮಾಡ್ತಾ ಇದ್ರು ಅಂತ ಕೇಳಿದರೆ, ಸೈನಿಕರಿಗೆ ಅಲ್ಲಿಗೆ ಬೇಕಾದ ಸಾಮಗ್ರಿಗಳನ್ನು ಹೊತ್ಕೊಂಡೇ ಹೋಗಬೇಕಾಗ್ತಾ ಇತ್ತು. ನಾವು ಒಂದು ಟ್ರೆಕ್ಕಿಂಗ್ ಹೋದ್ರೆ ಮಧ್ಯಾಹ್ನಕ್ಕೆ ಬೇಕಾದ ಊಟವನ್ನು ಹೊತ್ಕೊಂಡು ಹೋಗೋದಕ್ಕೆ ಕಷ್ಟಪಡ್ತೀವಿ. ಅಂಥದ್ರಲ್ಲಿ ವಾರಗಟ್ಲೆಗೆ ಬೇಕಾದ ಸಾಮಗ್ರಿಗಳನ್ನ ಸೈನಿಕರು ಹೊತ್ಕೊಂಡು ಹೋಗಬೇಕು ಅಂದ್ರೆ ಅವರ ಪರಿಸ್ಥಿತಿಯನ್ನ ಜಸ್ಟ್ ಇಮ್ಯಾಜಿನ್ ಮಾಡಿಕೊಂಡು ನೋಡಿ. ಇನ್ನು ರ್ಯಾಪಿಡ್ ನಿಯೋಜನೆ ಅಂತೂ ಸಾಧ್ಯವಾಗ್ತಾನೆ ಇರಲಿಲ್ಲ. ಅಂದ್ರೆ ಏಕಾಏಕಿ ಹೆಚ್ಚಿನ ಸೈನಿಕರು ಅಲ್ಲಿಗೆ ಬೇಕು ಅಂದಾಗ ನಿಯೋಜನೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲದ ಸಿಚುವೇಶನ್ ಅಲ್ಲಿತ್ತು. ಈಗ ಇದಕ್ಕೆಲ್ಲ ಪರಿಹಾರವೊಂದು ಸಿಕ್ಕಿದೆ. ಮೋನೋ ರೈಲಿನ ಮೂಲಕ ಈ ಸಂಕಷ್ಟವನ್ನ ದೂರ ಮಾಡುವ ಪ್ರಯತ್ನ ಮಾಡಲಾಗ್ತಾ ಇದೆ. ಈ ಮೋನೋ ರೈಲಿನ ಬಗ್ಗೆ ಹೇಳೋದಕ್ಕಿಂತ ಮೊದಲು ಇದನ್ನ ಕಂಡು ಹಿಡಿದಂತಹ ಗಜರಾಜ್ ಕಾರ್ಪ್ಸ್ನ ಬಗ್ಗೆ ನಿಮಗೆ ಗೊತ್ತಿರಬೇಕು. ಗಜರಾಜ್ ಕಾರ್ಪ್ಸ್ ಅನ್ನ ರಚನೆ ಮಾಡಿದ್ದು ಭಾರತ ಹಾಗೂ ಚೀನಾ ನಡುವಿನ ಯುದ್ಧದ ಬಳಿಕ. ಹಿಂದಿ ಚೀನಿ ಬಾಯಿ ಅಂತ ಹೇಳಿ ಚೀನಾ ಭಾರತದ ಬೆನ್ನಿಗೆ ಚೂರಿ ಹಾಕಿತ್ತು. ಭೌಗೋಳಿಕ ಸಮಸ್ಯೆಗಳನ್ನ ಅಡ್ವಾಂಟೇಜ್ ಆಗಿ ಬಳಸಿಕೊಂಡು ಭಾರತದ ಮೇಲೆ ಚೀನಾ ದಾಳಿ ಮಾಡಿತ್ತು.
ದುರ್ಗಮ ಸನ್ನಿವೇಶದಲ್ಲಿ ಭಾರತಕ್ಕೆ ಹೆಚ್ಚಿನ ಪ್ರಮಾಣದ ಸೈನಿಕರನ್ನ ಕೂಡ ಆ ಭಾಗದಲ್ಲಿ ನಿಯೋಜನೆ ಮಾಡೋದಕ್ಕೆ ಸಾಧ್ಯವಾಗಿರಲಿಲ್ಲ. ಯಾವ ಹಿಮಾಲಯ ಭಾರತಕ್ಕೆ ರಕ್ಷಾ ಕವಚವಾಗಿದೆಯೋ ಅದೇ ಹಿಮಾಲಯ ಅಂದು ಭಾರತದ ಸೈನಿಕರಿಗೆ ಶಾಪವಾಗಿತ್ತು. ಈ ಯುದ್ಧದ ಬಳಿಕ ಎಚ್ಚೆತ್ತುಕೊಂಡ ಸರ್ಕಾರ ಪರ್ವತ ಭಾಗಗಳಿಗಾಗಿಯೇ ವಿಶೇಷವಾದ ಸೇನಾಪಡೆಯನ್ನ ರಚನೆ ಮಾಡೋದಕ್ಕೆ ನಿರ್ಧಾರ ಮಾಡುತ್ತೆ. ಅಂದು ರಚನೆಯಾದ ಸೇನಾಪಡೆಯೇ ಗಜರಾಜ್ ಕಾರ್ಪ್ಸ್. ಪರ್ವತ ಪ್ರದೇಶದ ಸುರಕ್ಷತೆಯ ಹೊಣೆಯನ್ನ ಹೊತ್ಕೊಂಡಿರುವ ಇದೇ ಗಜರಾಜ್ ಕಾರ್ಪ್ಸ್ ಮೋನೋ ರೈಲನ್ನ ಆವಿಷ್ಕಾರ ಮಾಡಿದೆ. ಬರೋಬ್ಬರಿ 16,000 ಅಡಿ ಎತ್ತರದಲ್ಲಿ ಈ ಮೋನೋ ರೈಲಿನ ಟ್ರ್ಯಾಕ್ ಅನ್ನ ನಿರ್ಮಾಣ ಮಾಡಲಾಗಿದೆ. ಇಲ್ಲಿವರೆಗೆ ಜಗತ್ತಿನ ಯಾವ ದೇಶವೂ ಕೂಡ ಇಂಥದ್ದೊಂದು ವ್ಯವಸ್ಥೆಯ ಬಗ್ಗೆ ಇಮ್ಯಾಜಿನ್ ಕೂಡ ಮಾಡಿರಲಿಲ್ಲ. ಅದು ಕೂಡ ಬರೋಬ್ಬರಿ 16,000 ಅಡಿ ಎತ್ತರದಲ್ಲಿ. ಇಂಟ್ರೆಸ್ಟಿಂಗ್ ಸಂಗತಿ ಅಂದ್ರೆ ಈ ಮೋನೋ ರೈಲ್ನಲ್ಲಿ 360 kg ತೂಕದ ಸಾಮಗ್ರಿಯನ್ನ ಒಂದು ಬಾರಿಗೆ ಹೊತ್ಕೊಂಡು ಹೋಗಬಹುದು. ಎಂತಹ ಹಿಮಪಾತದ ಸಂದರ್ಭದಲ್ಲಿ ಕೂಡ ಕಾರ್ಯನಿರ್ವಹಿಸುವ ತಾಕತ್ತು ಈ ಮೋನೋ ರೈಲಿಗಿದೆ. ಅತ್ಯಾಧುನಿಕ ತಂತ್ರಜ್ಞಾನಗಳನ್ನ ಇಲ್ಲಿ ಬಳಸಿಕೊಳ್ಳಲಾಗಿದೆ. ಇನ್ನು ಇದರಿಂದ ಆಗುವ ಪ್ರಯೋಜನಗಳ ಬಗ್ಗೆ ನೋಡೋದಾದ್ರೆ, ಮೊದಲನೇದಾಗಿ ಸಾಮಗ್ರಿಗಳನ್ನ ವೇಗವಾಗಿ ರವಾನೆ ಮಾಡಬಹುದು. ಸೈನಿಕರಿಗೆ ಅಗತ್ಯ ಬಿದ್ದ ಸಂದರ್ಭದಲ್ಲಿ ಫಾಸ್ಟ್ ಹಾಗೂ ಸೇಫ್ ಆಗಿ ಯಾವುದನ್ನ ಬೇಕಾದರೂ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ತೆಗೆದುಕೊಂಡು ಹೋಗಬಹುದು. ಹಿಂದಿನ ರೀತಿಯಲ್ಲಿ ದಿನಗಟ್ಟಲೆ ಕಾಯಬೇಕಾಗಿಲ್ಲ. ಕೆಲವೇ ಗಂಟೆಗಳಲ್ಲಿ ಸೈನಿಕರಿಗೆ ಬೇಕಾದ ಅಗತ್ಯ ವಸ್ತುಗಳು ಬಂದು ತಲುಪಿರುತ್ತೆ. ಇದರಿಂದ ಸೈನಿಕರ ಮೇಲೆ ಹೊರೆ ಕಡಿಮೆಯಾಗುತ್ತೆ. ಸೈನಿಕರಿಗೆ ಕೇವಲ ಗಡಿ ಕಾಯುವ ಮೇಲೆ ಫೋಕಸ್ ಮಾಡಬಹುದು. ಈ ರೀತಿಯ ಕೆಲಸದ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಕಾದ ಅಗತ್ಯ ಇನ್ಮುಂದೆ ಇರೋದಿಲ್ಲ. ಇದರಿಂದ ನಮ್ಮ ಸೇನೆಯ ಮನೋಬಲ ಹೆಚ್ಚಾಗುತ್ತೆ, ಸೈನಿಕರ ಆತ್ಮವಿಶ್ವಾಸ ಕೂಡ ಹೆಚ್ಚಾಗುತ್ತೆ. ಹಲವಾರು ತೊಂದರೆಗಳು ಇರುವಾಗಲೇ ನಮ್ಮ ಸೈನಿಕರು ಯಾವುದಕ್ಕೂ ಜಗ್ಗಿಲ್ಲ. ಈಗ ಸಮಸ್ಯೆಗಳು ನಿವಾರಣೆ ಆದ್ಮೇಲೆ ಕೇಳಬೇಕಾ ಹೇಳಿ, ಸೈನಿಕರ ಮನೋಬಲ ಮತ್ತಷ್ಟು ಹೆಚ್ಚಾಗಿರುತ್ತೆ. ಇಲ್ಲಿವರೆಗೆ ಈ ಪ್ರದೇಶದಲ್ಲಿ ಯುದ್ಧದ ಸನ್ನಿವೇಶ ಸೃಷ್ಟಿಯಾದರೆ ನಮ್ಮ ಸೇನೆ ಪ್ಯಾನಿಕ್ ಆಗ್ತಾ ಇತ್ತು. ಆದರೆ ಇನ್ನು ಮುಂದೆ ತಲೆ ಕೆಡಿಸಿಕೊಳ್ಳಬೇಕಾದ ಅಗತ್ಯ ಇಲ್ಲ. ಸೈನಿಕರನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜನೆ ಮಾಡೋದಕ್ಕೆ ಕೂಡ ಈ ಮೋನೋ ರೈಲು ಸಹಾಯ ಮಾಡುತ್ತೆ. ಇಂಟ್ರೆಸ್ಟಿಂಗ್ ಸಂಗತಿ ಅಂದ್ರೆ, ಈ ಮೋನೋ ರೈಲನ್ನ ಯಾವುದೋ ದೇಶದಿಂದ ಭಾರತ ತರಿಸ್ಕೊಂಡಿಲ್ಲ. ಬದಲಾಗಿ ಭಾರತವೇ ಸ್ವದೇಶಿಯಾಗಿ ಮೋನೋ ರೈಲನ್ನ ನಿರ್ಮಾಣ ಮಾಡಿದೆ. ಹಾಗಂತ ಕೇವಲ ಸೇನೆಗೆ ಮಾತ್ರ ಇದರಿಂದ ಸಹಾಯವಾಗುತ್ತೆ ಅಂತಲ್ಲ, ಪ್ರಕೃತಿ ವಿಕೋಪದ ಸಂದರ್ಭದಲ್ಲಿ ಕೂಡ ಈ ಮೋನೋ ರೈಲು ಸಹಕಾರಿಯಾಗಲಿಕ್ಕಿದೆ. ಇನ್ನು ಮೋನೋ ರೈಲು ಸದ್ಯದ ಮಟ್ಟಿಗೆ ಕೆಲವೊಂದು ಸಮಸ್ಯೆಗಳನ್ನ ಕೂಡ ಎದುರಿಸ್ತಾ ಇದೆ. ಎಂಥದ್ದೇ ಮಷೀನ್ ಆಗಲಿ ಪ್ರಕೃತಿಯ ಮುಂದೆ ಕೆಲವೊಮ್ಮೆ ಸೋತು ಬಿಡ್ತಾವೆ. ಈ ಮೋನೋ ರೈಲು ಕೂಡ -30 ಡಿಗ್ರಿಗಿಂತ ಕಡಿಮೆ ತಾಪಮಾನದಲ್ಲಿ ವರ್ಕ್ ಆಗುತ್ತೆ ಅನ್ನುವ ಗ್ಯಾರಂಟಿ ಇಲ್ಲ. ಈ ತಾಪಮಾನ ಮಷೀನ್ಗೆ ಎಫೆಕ್ಟ್ ಮಾಡುವ ಸಾಧ್ಯತೆ ಇದೆ ಅಂತ ತಜ್ಞರು ಹೇಳ್ತಾರೆ. ಜಗತ್ನಲ್ಲಿ ಇಲ್ಲಿವರೆಗೆ ಇಂತಹ ಸಿಸ್ಟಮ್ ಎಲ್ಲೂ ಇಲ್ಲದೇ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಕೆಲವು ಸಮಸ್ಯೆಗಳು ಎದುರಾಗಬಹುದು. ಅದನ್ನ ಸರಿಪಡಿಸಿಕೊಂಡು ಹೋಗಬೇಕಾಗುತ್ತೆ. ಕೆಲವೊಂದು ಎಕ್ಸ್ಟ್ರೀಮ್ ವೆದರ್ ಕಂಡೀಷನ್ನಲ್ಲಿ ಮೋನೋ ರೈಲು ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದನ್ನ ಇನ್ನಷ್ಟೇ ನೋಡಬೇಕು. ಅದು ಯಾವುದೇ ವಿಚಾರ ಆಗಿರಲಿ, ಹೊಸತ್ರಲ್ಲಿ ಕೆಲವೊಂದು ಸಮಸ್ಯೆಗಳು ಬಂದೇ ಬರ್ತಾವೆ, ತೊಂದರೆಗಳು ಆಗಿಯೇ ಆಗ್ತಾವೆ. ಮುಂದೆ ಅದಕ್ಕೆಲ್ಲ ಪರಿಹಾರಗಳನ್ನ ಹುಡುಕಬೇಕು ಅಷ್ಟೇ. ಒಂದು ವೇಳೆ ಈ ಮೋನೋ ರೈಲು ಅರ್ಧದಲ್ಲೇ ಕೈಕೊಟ್ರೆ ಏನ್ ಕತೆ ಅನ್ನುವ ಪ್ರಶ್ನೆಗಳು ಕೂಡ ಹುಟ್ಕೊಂಡಿದೆ. ಅಂತಹ ಸಂದರ್ಭದಲ್ಲಿ ರಿಪೇರಿ ಮಾಡುವ ಕೆಲಸ ಆಗಬೇಕು. ಆ ರಿಪೇರಿಗೆ ಎಷ್ಟು ಸಮಯ ತೆಗೆದುಕೊಳ್ಳುತ್ತೆ ಅನ್ನೋದು ಕೂಡ ಪ್ರಶ್ನಾರ್ಥಕವಾಗಿದೆ. ಹೊಸದಾಗಿರೋದ್ರಿಂದ ಮೇಂಟೆನೆನ್ಸ್ ಬಗ್ಗೆ ಕೂಡ ಇನ್ನಷ್ಟೇ ನೋಡಬೇಕು. ಸದ್ಯದ ಮಟ್ಟಿಗೆ ಅರುಣಾಚಲ ಪ್ರದೇಶ ಭಾಗದಲ್ಲಿ ಇದನ್ನು ನಿಯೋಜನೆ ಮಾಡಲಾಗಿದೆ. ಮುಂದಿನ ದಿನಗಳಲ್ಲಿ ಲಡಾಖ್ ಹಾಗೂ ಸಿಯಾಚಿನ್ ಭಾಗದಲ್ಲಿ ಕೂಡ ಇಂತಹ ಮೋನೋ ರೈಲುಗಳನ್ನು ನಿರ್ಮಾಣ ಮಾಡುವ ಗುರಿಯನ್ನು ಸರ್ಕಾರ ಹೊಂದಿದೆ. ಐಡಿಯಾ ಏನೋ ಚೆನ್ನಾಗಿದೆ, ಆದರೆ ಅದನ್ನು ಚೆನ್ನಾಗಿ ಬಳಸ್ಕೊಳ್ಬೇಕು, ಅಭಿವೃದ್ಧಿ ಮಾಡಬೇಕು. ಅದೇನೇ ಇರಲಿ, ಭಾರತ ಈಗ ರಕ್ಷಣಾ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಳೆಯುತ್ತಿದೆ ಅನ್ನೋದಕ್ಕೆ ಈ ಮೋನೋ ರೈಲೇ ಸಾಕ್ಷಿ. ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ.